ಆ ಭಾಗದಲ್ಲಿ ಕಾಂಗ್ರೆಸ್ನ ಒಂದು ಪ್ರಮುಖ ಶಕ್ತಿ ಈಗ ಅಂದ್ರೆ ಕಾಂಗ್ರೆಸ್ಗೆ ಒಂದು ಪ್ರಮುಖ ಶಕ್ತಿ ಆಡ್ ಆನ್ ಆದಂತಾಗುತ್ತೆ. ಲಿಂಗಾಯತ ನಾಯಕ ಬರುವಂತ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಸೆಳೆದಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಅಧಿಕಾರಕ್ಕೇರುವಂತ ನಿಟ್ಟಿನಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಅಂತೂ ಆಗೇ ಆಗುತ್ತೆ. ಕರ್ನಾಟಕ ಬಿಜೆಪಿಯಲ್ಲಿ ಟಿಕೆಟ್ ಕೋಲಾಹಲದ ಬೆಂಕಿ ಹತ್ತಿರುವಂಥದ್ದು ಯಾವ ರೀತಿಯಾಗಿದೆ ಅನ್ನುವಂಥ ನಿಮಗೂ ಕೂಡ ಗೊತ್ತಿದೆ. ಮೊದಲ ಲಿಸ್ಟ್ ಅನೌನ್ಸ್ ಆದಾಗಿನಿಂದಲೂ ಕೂಡ ಪಕ್ಷ ಬಿಡುವಂತವರ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಪ್ರಮುಖ ನಾಯಕರು ಇವರು ಯಾರು ಕೂಡ ಟಿಕೆಟ್ ಮಿಸ್ ಆದ್ರು ಬಿಜೆಪಿಯಲ್ಲೇ ಉಳ್ಕೊಳ್ತಾರೆ, ಬಿಜೆಪಿಯನ್ನು ಬಿಟ್ಟೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಲೆಕ್ಕಾಚಾರಗಳ ನಡುವೆ ಕೆಲವರು ಬಿಟ್ಟೋಗ್ತಾ ಇದ್ದಾರೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮಣ್ ಸವದಿ ಅವರು ಕೂಡ ಒಬ್ರು. ರೆಬಲ್ಸ್ ಮನವೊಲಿಸುವಲ್ಲಿ ಎಡವಿದ್ರ ರಾಜ್ಯ ನಾಯಕರು ಅನ್ನುವಂಥ ಪ್ರಶ್ನೆ ಇದೆ. ಮನವೊಲಿಕೆ ವಿಫಲ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕಿಡಿಕಾರ್ತಾ ಇದ್ದಾರೆ. ದೂರದೃಷ್ಟಿ ಯೋಜನೆಗಳಿಗಾಗಿ ರಾಜ್ಯದಲ್ಲಿ ಪ್ರಯೋಗ ಮಾಡಿದ್ದೇವೆ, ನಿರ್ಧಾರ ಬದಲಾಗಲ್ಲ ಅಂತ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡಿದೆ. ಪಕ್ಷ ಬಿಡುವವರನ್ನ ಯಾಕೆ ಉಳಿಸುವ ಯತ್ನ ಮಾಡ್ತಾ ಇಲ್ಲ ಅಂತ ಅಸಮಾಧಾನ ಅಂತ ಹೇಳಲಾಗ್ತಾ ಇದೆ. ನಾಯಕರು ಬಿಜೆಪಿ ಬಿಟ್ಟು ಬೇರೆ ಪಕ್ಷಗಳಿಗೆ ಹೋಗ್ತಾ ಇದ್ದಾರೆ. ನೀವು ಸೀನಿಯರ್ಗಳ ನಿಮ್ ಸೀನಿಯಾರಿಟಿ ತೋರಿಸಿ ರಾಜ್ಯ ನಾಯಕರಿಗೆ ಬಿಜೆಪಿ ವರಿಷ್ಠರಿಂದ ತರಾಟೆಗೆ ತೆಗೆದುಕೊಳ್ಳಲಾಗಿದೆಯಂತ. ಆಕ್ಚುಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಏನಾದರೂ ಇದು ಎಲೆಕ್ಷನ್ ಆಗಿದ್ದಿದ್ರೆ ಅವರೇ ಹೋಗ್ಬಿಟ್ಟು ಮನವೊಲಿಸ್ತಾ ಇದ್ರು. ಆದ್ರೆ ಯಡಿಯೂರಪ್ಪನವರು ಈಗ ಅದೇನು ನನಗೇನು ಇಂಪಾರ್ಟೆಂಟ್ ಅಲ್ಲಪ್ಪ, ಬಸವರಾಜ ಬೊಮ್ಮಾಯಿ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತಾನೆ ಇವರು ಒಂದು ರೀತಿಯಾಗಿ ಬಿಂಬಿಸ್ತಾ ಇರುವಂಥದ್ದು ಅವರ ನೇತೃತ್ವದಲ್ಲಿ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಇರೋದು ಅವರು ಏನಾದರೂ ಮಾಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಕೈ ಚೆಲ್ಬಿಟ್ರೆ ಯಡಿಯೂರಪ್ಪನವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಈ ಹಿಂದಿನ ಎಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಬಂದೊದಗಿದಾಗ ಯಡಿಯೂರಪ್ಪನವರೇ ಟ್ರಬಲ್ ಶೂಟಿಂಗ್ ಮಾಡ್ತಿದ್ದು, ಅವರೇ ಟ್ರಬಲ್ ಅನ್ನ ಎಲ್ಲದನ್ನೂ ಕೂಡ ನಿವಾರಿಸ್ತಾ ಇದ್ರು. ಬಟ್ ಈಗ ಅದರ ಸಂಪೂರ್ಣ ಜವಾಬ್ದಾರಿ ಬಸವರಾಜ ಬೊಮ್ಮಾಯಿ ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರಿಗಿದೆ. ಈ ಒಂದು ಹೊಣೆ ಅಂದ್ರೆ ಬಿಟ್ಟೋಗ್ತಾ ಇದಾರಲ್ಲ ಬಿಜೆಪಿಯನ್ನ, ಈ ಬಿಟ್ಟೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದರ ಹೊಣೆ ಯಾರು ಹೊತ್ಕೊಳ್ಬೇಕಾಗಿದೆ? ಬಿಜೆಪಿ ಹೈಕಮಾಂಡ್ ಯಾರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಅಲ್ಲೋಲ ಕೊಲ್ಲೋಲ ನಿರ್ಮಾಣ ಆಗಿದೆ. ಯಾಕಂದ್ರೆ ಟಿಕೆಟ್ ಆಯ್ಕೆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡಾಯ ಏರ್ಪಟ್ಟಿರುವಂತದ್ದು, ಅದನ್ನು ಸಮಾನ ಮಾಡುವಂತ ನಿಟ್ಟಿನಲ್ಲಿ ಯಾವೊಬ್ಬ ನಾಯಕರು ಕೂಡ ಪ್ರಯತ್ನವನ್ನು ಮಾಡಿದ್ರು ಕೂಡ ಅಷ್ಟರ ಮಟ್ಟಿಗೆ ಅದು ಸಫಲ ಆಗ್ತಾ ಇಲ್ಲ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೇವಲ ಮಾತಿಗಷ್ಟೇ ಸೀಮಿತರಾಗಿದ್ದಾರೆ. ಆದ್ರೆ ಗ್ರೌಂಡ್ ಲೆವೆಲ್ಗೆ ಇಳಿದೋದ್ರ ಮುಖಾಂತರವಾಗಿ ಸಣ್ಣ ಪುಟ್ಟ ಲೀಡರ್ಗಳನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನು ಮಾಡ್ತಿಲ್ಲ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಮಾತುಕತೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿಯೇ ಈಗ ರಾಜ್ಯದ ನಾಯಕರ ಮೇಲೆ ಹೈಕಮಾಂಡ್ ನಾಯಕರು ಗರಂ ಆಗಿರುವಂತದ್ದು. ನೀವು ಹೇಳ್ದಂಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇದ್ರು. ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಾಯಕತ್ವವನ್ನು ವಹಿಸಿದ್ರು. ಏನೇ ಅಸಮಾಧಾನ ಇದ್ರು ಕೂಡ ಅವರೇ ಶಮನ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೆ ಏನೇ ಅಸಮಾಧಾನ ಇದ್ರು ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಚುನಾವಣೆ ಎದುರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ಈಗ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಡೆ ಇಳಿದಿದ್ದಾರೆ. ಯಡಿಯೂರಪ್ಪನವ್ರಿಗೆ ಇನ್ನೇನು ಬೇಕಾಗಿಲ್ಲ, ಪುತ್ರನ ಭವಿಷ್ಯವನ್ನ ಕಾಪಾಡಿಕೊಂಡ್ರೆ ಸಾಕು, ಮತ್ತೆ ಬೇರೆಯವರಿಗೆ ಒಂದಷ್ಟು ಜನರಿಗೆ ಟಿಕೆಟ್ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಜನ ಅಸಮಾಧಾನ ಏನಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಯಡಿಯೂರಪ್ಪನವರು ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಯಡಿಯೂರಪ್ಪನವರಿಗೆ ಬೇಕಾಗಿಲ್ಲ, ಒಂದಷ್ಟು ಜನ ಆಪ್ತರಿಗೆ ಟಿಕೆಟ್ ಕೊಡಿಸೋದ್ರ ಮುಖಾಂತರವಾಗಿ ಅವ್ರಿಗಷ್ಟೇ ಸೀಮಿತರಾಗಿದ್ದಾರೆ. ಈಗ ಮುಖ್ಯವಾಗಿ ಪ್ರಶ್ನೆ ಏನು ಅನ್ನುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ಘಟಾನುಘಟಿ ನಾಯಕರುಗಳು ಈಗ ಅಸಮಾಧಾನಗೊಂಡಿರುವಂತದ್ದು. ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರಿದ್ದಾರೆ. ಇನ್ನೊಂದು ಕಡೆ ಈಶ್ವರಪ್ಪನವರು ಕೂಡ ರೆಬಲ್ ಆಗಿದ್ದಾರೆ, ಈಗಾಗಲೇ ನಿವೃತ್ತಿ ಘೋಷಣೆಯನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಒಂದಷ್ಟು ಜನ ಹಾಲಿ ಶಾಸಕರು ಈಗಾಗಲೇ ಒಂದಷ್ಟು ಬಂಡಾಯ ಹೇಳೋದ್ರ ಮುಖಾಂತರವಾಗಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನತ್ತ ಮಕ್ಕಮನ್ನ ಮಾಡ್ತಿದ್ದಾರೆ. ಇದು ಬಂಡಾಯವನ್ನು ಸ್ಪರ್ಧೆ ಮಾಡಿದ್ರೆ ಸಹಜವಾಗಿಯೇ ಈಗ ಹಿರಿಯ ನಾಯಕರು ಬಿಟ್ಟೋಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಪ್ರಮುಖ ಲಿಂಗಾಯತ ನಾಯಕರು ಬಿಟ್ಟೋಗ್ತಾ ಇದ್ದಾರೆ. ಇದೊಂದು ಮೇಯ್ನು ಪ್ರಶ್ನೆ ಇರುವಂತದ್ದು. ಯಾಕೆಂದ್ರೆ ಲಿಂಗಾಯತ ಪ್ರಬಲ ಸಮುದಾಯ, ಅದರ ಒಂದು ವೋಟ್ಗಳನ್ನ ನೆಚ್ಕೊಂಡು ಕೂತಿರೋದು ಬಿಜೆಪಿ. ಈ ಸಂದರ್ಭದಲ್ಲಿ ಪ್ರಮುಖ ನಾಯಕರು ಬಿಟ್ಟೋಗ್ತಾ ಇರುವಂತ ಟೈಮ್ನಲ್ಲಿ ಯಾವ ರೀತಿಯಾದಂತ ಹೊಡೆತ ಇದು ಬಿಜೆಪಿಗೆ, ಬಹುದೊಡ್ಡ ಆಘಾತ ಇದು ಎಲೆಕ್ಷನ್ ಟೈಮ್ನಲ್ಲಿ. ಬಹುದೊಡ್ಡ ಆಘಾತ ಅಂತ ಹೇಳ್ಬೋದು. ಯಾಕಂದ್ರೆ ರಾಜ್ಯ ಬಿಜೆಪಿಗೆ ನಿರ್ಣಾಯಕವಾಗಿರುವಂತದ್ದು ಲಿಂಗಾಯತ ಸಮುದಾಯ ಅಂತ ಹೇಳ್ಬೋದು. ಈಗ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಿಗೆ ಪಕ್ಷ ಬಿಟ್ಟು ಹೋಗ್ತಾ ಇರುವಂತದ್ದು. ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮಾತನ್ನ ಕೇಳುವಂತ ಸ್ಥಿತಿಯಲ್ಲೂ ಕೂಡ ಯಾರು ಇಲ್ಲ. ಮತ್ತೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಒಪ್ಕೊಳ್ತಾ ಇಲ್ಲ. ಈಗ ಶೆಟ್ಟರ್ ಅವರು ಕೂಡ ಈಗ ಪ್ರಭಾವಿ ನಾಯಕರು, ಮುಖ್ಯಮಂತ್ರಿಗಳಾದಂತವರು ಮತ್ತೆ ಮುಖ್ಯಮಂತ್ರಿಗಳಾಗಬೇಕಂತ ಕನಸನ್ನ ಕಂಡಿದ್ರು. ಮತ್ತೆ ಸಮುದಾಯದ ಪ್ರಬಲ ನಾಯಕರು ಕೂಡ ಆಗಿದ್ದಾರೆ. ಅಂತ ನಾಯಕ ಈಗ ಪಕ್ಷ ಬಿಟ್ಟು
ಬೇರೆ ಕಡೆ ಹೋಗ್ತಾ ಇದ್ದಾರೆ. ಹೀಗಾಗಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅದೇ ಒಂದು ಸಮುದಾಯ ಹಿನ್ನಡೆ ಆಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಅದಕ್ಕೋಸ್ಕರವಾಗಿಯೇ ಈಗ ರಾಜ್ಯದ ನಾಯಕರ ಮೇಲೆ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ಈಗಾಗಲೇ ಹುಬ್ಬಳ್ಳಿಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಸೇರಿದಂತೆ ಧರ್ಮೇಂದ್ರ ಪ್ರಧಾನ್ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. ಇದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಅದು ಬರೀ ಚರ್ಚೆಗೆ ಅಷ್ಟೇ ಸೀಮಿತ ಆಗ್ತಾ ಇದೆ. ಅದು ಚರ್ಚೆ ಸಫಲ ಆಗುವಂತ ಒಂದು ಕೆಲಸ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮತ್ತೆ ಅಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಕೂಡ ಒಂದು ರೀತಿ ಸಂಕಟಕ್ಕೆ ಸಿಲುಕಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.